ಭಾರತ ಸರ್ಕಾರದ ತಕ್ಷಣದ ಕ್ರಮಕ್ಕೆ ಹಂಟಿಂಗ್ಟನ್ ರೋಗ ಸಂಘಟನೆ ಕರೆ. ಬೆಂಗಳೂರು, ಆಗಸ್ಟ್ 23, 2025 ಬೆಂಗಳೂರಿನ ನಿಮ್ಹಾನ್ಸ್ ಕನ್ವೆನ್ಷನ್ ಸೆಂಟರ್ನಲ್ಲಿ ನಡೆದ ಹಂಟಿಂಗ್ಟನ್ ಡಿಸೀಸ್ ಸೊಸೈಟಿ ಆಫ್ ಇಂಡಿಯಾ ಹೆದ್ಸೈ ದ್ವಿತೀಯ ಅಂತಾರಾಷ್ಟ್ರೀಯ ಸಮ್ಮೇಳನದಲ್ಲಿ ಹಂಟಿಂಗ್ಟನ್ ರೋಗವನ್ನು ರಾಷ್ಟ್ರೀಯ ವಿರಳ ರೋಗ ನೀತಿಯಲ್ಲಿ ವಿರಳ ರೋಗ ರೇರ್ ಡಿಸೀಸ್ ಎಂದು ಅಧಿಕೃತವಾಗಿ ಗುರುತಿಸಲು ಹಾಗೂ ಈ ಸಂಬಂಧಿತ ಚಿಕಿತ್ಸಾ ವ್ಯವಸ್ಥೆ ಮತ್ತು ಸಂಶೋಧನೆಗೆ ತಕ್ಷಣದ ಸರ್ಕಾರದ ಹಸ್ತಕ್ಷೇಪ ಅಗತ್ಯವೆಂದು ಒತ್ತಾಯಿಸಲಾಯಿತು. ಸಮ್ಮೇಳನವನ್ನು ಪ್ರೊ. ಕೆ. ವಿಜಯರಾಘವನ್ ಪ್ರಧಾನಮಂತ್ರಿಗಳ ವೈಜ್ಞಾನಿಕ ಸಲಹೆಗಾರರಾಗಿ ಹಾಗೂ ಜೈವಿಕ ತಂತ್ರಜ್ಞಾನ ಇಲಾಖೆಯ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸಿದ್ದವರು ಹಾಗೂ ಪ್ರೊ. ಪ್ರತಿಮಾ ಮೂರ್ತಿ ನಿರ್ದೇಶಕಿ ನಿಮ್ಹಾನ್ಸ್ ಅವರು ಉದ್ಘಾಟಿಸಿದರು. ಹಂಟಿಂಗ್ಟನ್ ರೋಗವು ಆನುವಂಶಿಕ, ವಿರಳ ಹಾಗೂ ಪ್ರಗತಿಶೀಲ ನರ ಸಂಬಂಧಿ ಕಾಯಿಲೆಯಾಗಿದ್ದು, ಚಲನೆ, ಚಿಂತನೆ ಹಾಗೂ ವರ್ತನೆಗೆ ಗಂಭೀರ ಪರಿಣಾಮ ಬೀರುತ್ತದೆ. ಆದರೆ ಭಾರತದಲ್ಲಿ ಅಧಿಕೃತ ಮಾಹಿತಿಯ ಕೊರತೆ ಹಾಗೂ ವ್ಯವಸ್ಥಿತ ಆರೈಕೆ ವ್ಯವಸ್ಥೆ ಇಲ್ಲದ ಕಾರಣ ಈ ರೋಗವು ಇನ್ನೂ ಆರೋಗ್ಯ ನೀತಿಗಳಲ್ಲಿ ಕಡೆಗಣನೆಯಲ್ಲಿದೆ. ಇವತ್ತು ಹಂಟಿಂಗ್ಟನ್ಸ್ ಡಿಸೀಸ್ ಸೊಸೈಟಿ ಆಫ್ ಇಂಡಿಯಾನವರು ಈ ಒಂದು ಇಂಟರ್ನ್ಯಾಷನಲ್ ಕಾನ್ಫರೆನ್ಸನ್ನು ಹಮ್ಮಿಸ್ಕೊಂಡಿದ್ದಾರೆ. ಈ ಒಂದು ಕಾನ್ಫರೆನ್ಸಲ್ಲಿ ಒಂದು ವೈಜ್ಞಾನಿಕ ಒಂದು ದೃಷ್ಟಿಯಿಂದ ಏನೇನು ಬೆಳವಣಿಗೆಗಳಾಗಿದೆ, ಯಾವ ಥರ ಈ ಥರ ಒಂದು ಜೆನೆಟಿಕ್ ಡಿಸಾರ್ಡರ್ಸನ್ನು ಅರ್ಥ ಮಾಡ್ಕೊಳ್ಬೇಕು, ಅದೇ ರೀತಿ ಎಲ್ಲರೂ ಹೇಗೆ ಒಟ್ಟಿಗೆ ಸೇರಬೇಕು ಅಂತ ಹೇಳಿದರೆ, ಯಾರು ಈ ಒಂದು ಹಂಟಿಂಗ್ಟನ್ಸ್ ಡಿಸೀಸ್ ಅನ್ನೋ ರೇರ್ ನ್ಯೂರೋಸೈಕ್ಯಾಟ್ರಿಕ್ ಕಂಡೀಷನ್ಸಿಂದ ಹೊರಲಾಡ್ತಾ ಇದ್ದಾರೋ ಅವರು ಮತ್ತು ಅವರು ನೋಡ್ಕೊಳ್ತಾ ಇರೋರು, ಹಾಗೆ ಡಾಕ್ಟರ್ಸು, ಬೇರೆ ಥರ ಹೆಲ್ತ್ ಕೇರ್ ಪ್ರೊವೈಡರ್ಸು, ಸರ್ಕಾರ ಎಲ್ಲ ಒಡಗೂಡಿ ಯಾವ ರೀತಿ ಈ ಒಂದು ಕಾಯಿಲೆಗೆ ಸಹಕಾರ ಕೊಟ್ಟು ಸಹಾಯ ಕೊಡೋದು ಹೇಗೆ. ನಮ್ಮ ಆಸ್ಪತ್ರೆಗಳಲ್ಲಿ ಬಹಳ ಕಮ್ಮಿ ಇದೆ ಆಸ್ಪತ್ರೆಗಳು ಈ ಒಂದು ಕಾಯಿಲೆಗೆ ಸರಿಯಾದ ಒಂದು ಮಲ್ಟಿ ಡಿಸಿಪ್ಲಿನರಿ ಕೇರ್ ಕೊಡೋದಕ್ಕೆ. ಅದಕ್ಕೆ ಹೇಗೆ ನಮ್ಮ ಸರ್ಕಾರಿ ಆಸ್ಪತ್ರೆಗಳು ಕೂಡ ತಯಾರಾಗಿರ್ಬೋದು, ಆರ್ಥಿಕವಾಗಿ ಹೇಗೆ ಸಹಾಯ ಮಾಡ್ಬೋದು, ಸಾಮಾಜಿಕವಾಗಿ ಹೇಗೆ ಕಳಂಕವನ್ನು ಕಡಿಮೆ ಮಾಡ್ಬೋದು ಈ ಕಾಯಿಲೆಗಳಿಗೆ, ಇದೆಲ್ಲ ನೋಡ್ಕೊಳ್ಳಿಕ್ಕೆ ಈ ಒಂದು ಕಾನ್ಫರೆನ್ಸ್ ಒಂದು ಮುಂದೆ ದಾರಿ ನೀಡುತ್ತೆ. ಈ ಕೆಲವು ಕಾಯಿಲೆಗಳು ನ್ಯೂರೋ ಡಿಜನರೇಟಿವ್ ಡಿಸಾರ್ಡರ್ ಅಂತ ಏನು ಹೇಳ್ತೀವಿ, ಅದಕ್ಕೆ ಸಾಕಷ್ಟು ಸಂಶೋಧನೆ ಬೇಕಾಗುತ್ತೆ. ಸಂಶೋಧನೆ ಬೇಕು ಅಂತ ಹೇಳಿದ್ರೆ ಹಣ ಬೇಕಾಗುತ್ತೆ. ಇದೆಲ್ಲ ಒಟ್ಟಿಗೆ ನೋಡೋದು ಬಹಳ ಮುಖ್ಯವಾದದ್ದು. ಈ ಕಾನ್ಫರೆನ್ಸ್ ಅದನ್ನು ಈ ಬಹಳ ವಿಷಯಗಳನ್ನು ಡಿಸ್ಕಸ್ ಮಾಡಲಿಕ್ಕೆ ಒಂದು ಅವಕಾಶ ಸಿಗುತ್ತೆ. ಸೊ ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಮೀಟಿಂಗ್ held every year of the Huntington's Society, Disease Society. Huntington's disease is a very serious disease. It's a rare disease. It is biologically getting to be better understood. Genetically it is understood. And by working together with NIMHANS and all our research institutions, treatment is possible, but it's a tough job, but we can do it. I'm Vijayaraghavan, former Principal Scientific Advisor to the Government of India. Dr. Kaushik, Chairman for the Huntington Disease Society of India. So we have formulated this Huntington Disease Society 2019. After that we had a conference before formulating. This is the first event, really with second series in the conference. The main idea is like bring the advocacy to the people aware, the doctors, caretakers, people aware that there is a platform we are trying to create. Okay, this Huntington Disease Society exists and they support. So we provide the medical support for some below poverty people like that. Somebody is sponsoring funds. We are trying to provide the medicines to them, as well as we are trying to provide some financial support. So this is we are creating some model so that the government can take over of that. So we have been requesting to government of Karnataka to establish a multidisciplinary care unit. So that's a role model for the entire country, so that it can give the take care, because most of the families know generation 5 generation people are suffering with the disease and they are not able to, they are losing their hope. I'm Dr. Sanjeev Jain. I'm a psychiatrist and I'm researching Huntington disease for 30-40 years, and I've been looking after patients at NIMHANS for 30 years, and it's a rare disease, but it occurs in the same way in India as it occurs anywhere in the world. It can start even in children, and you just spoke to another patient whose problem started at 65 plus, but as of now we have no treatments.
for many years, patients remain completely all right, and then slowly the movements develop or a psychiatric problem develops, and then very slowly or rapidly deteriorates into dementia. Patients need very extensive care. They need help with eating, they need help with toileting, they need help with walking, they need help with handling their accounts. So the whole family gets involved in the care. And ಪ್ರಸನ್ನ ಶಿರೋಳ್ ಅಂತ ಕೋ-ಫೌಂಡರ್ ಆ್ಯಂಡ್ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ORDI, ಆರ್ಗನೈಸೇಷನ್ ಫಾರ್ ರೇರ್ ಡಿಸೀಸ್ ಇಂಡಿಯಾ. ನಾವು 7,000 ಡಿಸೀಸ್ ಇದೆ, ರೇರ್ ಡಿಸೀಸು. ಅದು ಎಲ್ಲದ್ರ ಬಗ್ಗೆನೂ ಅಡ್ವೊಕೇಸಿ, ಅವೇರ್ನೆಸ್ ಇದ್ರ ಬಗ್ಗೆ ಕಾರ್ಯಕ್ರಮ ಹಮ್ಮಿಕೊಳ್ತೀವಿ. ಅದರಲ್ಲಿ ಇವತ್ತು ಹಂಟಿಂಗ್ಟನ್ ಡಿಸೀಸ್ ಸೊಸೈಟಿ ಆಫ್ ಇಂಡಿಯಾದಿಂದ ಒಂದು ಕಾನ್ಫರೆನ್ಸ್ ಇದೆ. ಅದ್ರ ಜೊತೆಗೆ ಭಾಗಿಯಾಗಿ ಈ ಕಾನ್ಫರೆನ್ಸ್ ಬಗ್ಗೆ ಸೈಂಟಿಸ್ಟು, ಮೆಡಿಕಲ್ ಫ್ರೆಟರ್ನಿಟಿ ಅವರು ಮತ್ತು ಪೇಷಂಟ್ಸ್ ಎಲ್ಲರೂ ಸೇರಿ ಅದ್ರ ಬಗ್ಗೆ ಡಿಸ್ಕಷನ್ ಮಾಡಿ ಲಾಂಗ್ ಟರ್ಮಲ್ಲಿ ಏನು ಪ್ಲ್ಯಾನ್ ಮಾಡಬೇಕು, ಏನು ಯಾವ ಥರ ಈ ಡಿಸೀಸ್ ಕಾಯಿಲೆ ಜೊತೆಗೆ ಯಾವ ಥರ, ಯಾಕಂದರೆ ಇದಕ್ಕೆ ಟ್ರೀಟ್ಮೆಂಟ್ ಇಲ್ಲ, ಅದನ್ನೇ ಇದ್ರ ಹೊಂದಾಣಿಕೊಂಡು ಮಾಡಿಕೊಂಡು ನಾವು ಸಪೋರ್ಟಿವ್ ಕೇರ್ ನೋಡಿಕೊಂಡು ಮನೇಲಿ ಯಾವ ಥರ ಇರಬೇಕು, ಬಟ್ ಸೈಂಟಿಫಿಕ್ ಅಡ್ವಾಂಟೇಜಸ್ ಏನಿದೆ, ಹೊಸ ಹೊಸ ಆವಿಷ್ಕಾರಗಳು ಏನಿದೆ ಅದ್ರ ಬಗ್ಗೆ ಚಿಂತನೆ ಮಾಡೋಕ್ಕೆ ಈ ಕಾನ್ಫರೆನ್ಸ್ ಹಮ್ಮಿಕೊಂಡಿದೆ. मेरा नाम संकेश भयानी है. मैं अभी 18 साल का हूँ एंड पूना से आया हूँ मैं अभी. तो अभी मेरे को जुवेनाइल हंटिंगटन का डिसीज़ है. तो इसमें क्या होता है कि बचपन में ही ये हंटिंगटन का ये डिसीज़ आ जाता है. तो हमको गवर्नमेंट से क्या चाहिए, मतलब इस अवेयरनेस की लोगों को पता होना चाहिए कि मतलब उनको समझना चाहिए. अगर मैं गिर जाता हूँ, मेरे मूवमेंट्स होते हैं, तो लोगों को लगता है मैं पी के बैठा हूँ या वैसा कुछ होता है, कुछ मिसअंडरस्टैंडिंग हो जाती है. तो वो एक चीज़ है जो मैं गवर्नमेंट से रिक्वेस्ट करना चाहूँगा कि आप लोग हमें समझे कि हम क्या गो थ्रू कर रहे हैं. बिकॉज एक ऐसे डिजीज़ में रहना जिसका कुछ क्योर नहीं है, इट्स रियली डिफ़िकल्ट टू वेक अप एवरी डे कि आज होप ही नहीं है इस चीज़ का या फिर कल नहीं होगा वैसा करके. बट स्टिल मैं गवर्नमेंट से वही करूँगा कि प्लीज़ आप लोग जितना हो सके सभी लोगों से कि आप अवेयरनेस रेज करो इस डिजीज़ के बारे में, ताकि सबको पता चले, ताकि हम सब मिलके वो जो मिसअंडरस्टैंडिंग है वो दूर हो जाएगा, कि लोगों को समझ में आ जाएगा कि ठीक है इसको एक डिजीज़ है, हम इसको एक स्पेस देते हैं वैसा. Thank you. And here at a group called Citizens for Bengaluru, which has got about 4,000 members. We were instrumental in bringing suburban rail to Bengaluru, and I am also running a campaign all alone for a footpath in Bengaluru. Unfortunately, because of road-centric mobile infrastructure development. Correct. So that my 7 or 8 years campaign has resulted in going to High Court. I have my petition, public interest litigation is registered in the High Court of Karnataka, and then the case is going on. In spite of all that, I am still continuing my whatever to the best I possible, because I wanted to do something for the society till my last breath. मेरा नाम संकेश भयानी है. मैं अभी 18 साल का हूँ एंड पूना से आया हूँ मैं अभी. तो अभी मेरे को जुवेनाइल हंटिंगटन का डिसीज़ है. तो इसमें क्या होता है कि बचपन में ही ये हंटिंगटन का ये डिसीज़ आ जाता है. तो हमको गवर्नमेंट से क्या चाहिए, मतलब इस अवेयरनेस की लोगों को पता होना चाहिए कि मतलब उनको समझना चाहिए. अगर मैं गिर जाता हूँ, मेरे मूवमेंट्स होते हैं, तो लोगों को लगता है मैं पी के बैठा हूँ या वैसा कुछ होता है, कुछ मिसअंडरस्टैंडिंग हो जाती है. तो वो एक चीज़ है जो मैं गवर्नमेंट से रिक्वेस्ट करना चाहूँगा कि आप लोग हमें समझे कि हम क्या गो थ्रू कर रहे हैं. बिकॉज एक ऐसे डिजीज़ में रहना जिसका कुछ क्योर नहीं है, इट्स रियली डिफ़िकल्ट टू वेक अप एवरी डे कि आज होप ही नहीं है इस चीज़ का या फिर कल नहीं होगा वैसा करके. बट स्टिल मैं गवर्नमेंट से वही करूँगा कि प्लीज़ आप लोग जितना हो सके सभी लोगों से कि आप अवेयरनेस रेज करो इस डिजीज़ के बारे में, ताकि सबको पता चले, ताकि हम सब मिलके वो जो मिसअंडरस्टैंडिंग है वो दूर हो जाएगा, कि लोगों को समझ में आ जाएगा कि ठीक है इसको एक डिजीज़ है, हम इसको एक स्पेस देते हैं वैसा.
Thank you. Everyone is is very well means आप उनको अलग नहीं कर सकते कि भाई आप ये कोई उसको हैंडीकैप बोलता है, कोई उसको ये बोलता है. So don't do that. You should keep them as an equal person and give them equal opportunity. किसी को चलने में तकलीफ होती, किसी को बोलने में तकलीफ होती, किसी को सांस लेने में तकलीफ होती, खाने में तकलीफ होती है. Being मेरे फैमिली में है, मेरे को नहीं है, मीन्स मेरे को I won't be able to understand. I am positive but it's asymptomatic. So I want कि पब्लिक उसे डरे नहीं, चीज़ों से डरे नहीं, बोल सके. ओके, जितना आप स्प्रेड आउट करोगे, कि जितना आपका मेंटालिटी आप पॉजिटिव रखोगे, यू विल बी स्ट्रॉन्ग इनफ. बट फॉर दिस फ्रॉम गवर्नमेंट व्हाट आई कैन आस्क इज माय सिस्टर इज इन अ सीवियर कंडीशन एंड शी इज गोइंग थ्रू लॉट्स ऑफ पेन एंड एवरीथिंग. सो कैन वी गेट assistance